ಇನ್ನು ಕಾಂಗ್ರೆಸ್ ಮತ್ತು ಕುಮಾರಸ್ವಾಮಿ ನಡುವೆ ಪರ್ಸೆಂಟೇಜ್ ವಾರ್ ಮುಂದುವರೆದಿದೆ. 60% ಆರೋಪ ಮಾಡಿದ ಕುಮಾರಸ್ವಾಮಿಗೆ ಸಿದ್ದರಾಮಯ್ಯನವರು ಸವಾಲು ಹಾಕಿದ್ರು, ದಾಖಲೆ ಕೊಡಿ ಅಂತ. ಈಗ ದಾಖಲೆಯ ಸಾಕ್ಷ್ಯವನ್ನ ಇಡೋ ಮೂಲಕವಾಗಿ ಸಿಎಂ ಸವಾಲಿಗೆ ಮಾಜಿ ಸಿಎಂ ಸವಾಲೊಡ್ಡಿದ್ದಾರೆ. ಸರ್ಕಾರದಿಂದ ಗುತ್ತಿಗೆದಾರರಿಗೆ 32,000 ಕೋಟಿ ಬಾಕಿ ಉಳ್ಕೊಂಡಿದ್ಯಾ? ಹಾಗಾದ್ರೆ ಪರ್ಸೆಂಟೇಜ್ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ ಹೊಡೆಯಲಾಗ್ತಿದ್ಯಾ? ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪಕ್ಕೆ ಕೈ ನಾಯಕರು ಕೊಡ್ತಾ ಇರುವಂತಹ ಕೌಂಟರ್ ಏನ್? ಹಾಗಾದ್ರೆ ಪರ್ಸೆಂಟೇಜ್ ವಾರ್ ವಿಚಾರವಾಗಿ ಏನೆಲ್ಲ ಆಗಿದೆ ಅನ್ನೋ ಬೆಳವಣಿಗೆ ಈ ರಿಪೋರ್ಟ್ನಲ್ಲಿದೆ, ನೋಡ್ಕೊಂಡು ಬನ್ನಿ. ಕಾಂಗ್ರೆಸ್ ದೋಸ್ತಿಗಳ ಮಧ್ಯೆ 60% ಕಮಿಷನ್ ಕಾದಾಟ. ಗುತ್ತಿಗೆದಾರರಿಗೆ 32,000 ಕೋಟಿ ಬಾಕಿ ಇದೆಯಾ? ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪ ನಿಜಾನಾ? ರಾಜ್ಯ ರಾಜಕೀಯದಲ್ಲಿ ಕಮಿಷನ್ ಕಾದಾಟ ಜೋರಾಗಿದೆ. ಮೊನ್ನೆಯಷ್ಟೇ ಸರ್ಕಾರದ ವಿರುದ್ಧ 60% ಕಮಿಷನ್ ಆರೋಪ ಮಾಡಿದ್ದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ 32,000 ಕೋಟಿ ಬಿಲ್ ಬಾಕಿ ಇದೆ ಅನ್ನುವ ಆರೋಪ ಮಾಡಿದ್ರು. 32,000 ಕೋಟಿ ಬಾಕಿ ಹಣ ಪಾವತಿಗೆ 60% ಕಮಿಷನ್ ದಾಳವನ್ನು ಉರುಳಿಸಿದ್ದು, ನನ್ನನ್ನು ಟಾರ್ಗೆಟ್ ಮಾಡುವ ಬದಲು ಮೊದಲು ಗುತ್ತಿಗೆದಾರರ ಬಾಕಿ ಹಣವನ್ನು ಪಾವತಿಸಿ ಅಂತ ಟ್ವೀಟ್ ಮಾಡಿದ್ದಾರೆ. ಸಾಕ್ಷ್ಯ ಕೇಳಿದ ಸರ್ಕಾರಕ್ಕೆ ಮಾಧ್ಯಮಗಳ ವರದಿಗಳನ್ನು ಟ್ವೀಟ್ ಮಾಡಿ ಕಾಲೆಳೆದಿದ್ದಾರೆ. ಇನ್ನು ಕುಮಾರಸ್ವಾಮಿ ಹೇಳೋ ಪ್ರಕಾರ 32,000 ಕೋಟಿ ಬಾಕಿ ಇದೆ. ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಬಾಕಿ ಇದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಎಚ್.ಡಿ.ಕೆ ಬಿಲ್ ಬಾಂಬ್. ಗುತ್ತಿಗೆದಾರರ ಬಿಲ್ ಬಾಕಿ ಒಟ್ಟು ಬಾಕಿ 32,000 ಕೋಟಿ ರೂಪಾಯಿ. ಜಲಸಂಪನ್ಮೂಲ ಇಲಾಖೆಯಿಂದ 14,600 ಕೋಟಿ ರೂಪಾಯಿ ಬಾಕಿ ಇದೆ. ಪಿಡಬ್ಲ್ಯೂಡಿ ಇಲಾಖೆಯಿಂದ 10,000 ಕೋಟಿ ರೂಪಾಯಿ ಬಾಕಿ ಇದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ 3,100 ಕೋಟಿ ರೂಪಾಯಿನ ಬಾಕಿ ಉಳಿಸಿಕೊಳ್ಳಲಾಗಿದೆ. ಸಣ್ಣ ನೀರಾವರಿ ಇಲಾಖೆಯಿಂದ 2,800 ಕೋಟಿ ರೂಪಾಯಿ ಬಾಕಿ ಇದೆ. ಇತರ ಇಲಾಖೆಯಿಂದ ಒಟ್ಟು 1,500 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. ಸಾಲ ಸೂಲ ಮಾಡಿ ಕಾಮಗಾರಿ ಮಾಡಿರುವ ಗುತ್ತಿಗೆದಾರರು ಬಾಕಿ ಹಣಕ್ಕಾಗಿ ದಯಾಮರಣಕ್ಕೆ ಅರ್ಜಿ ಬರೆದಿದ್ದಾರೆ ಅಂತೇಳಿ ಕೇಂದ್ರ ಸಚಿವರು ಕಳವಳ ವ್ಯಕ್ತಪಡಿಸಿದ್ದಾರೆ. ನೀವು ನಿಮ್ಮ ಸಂಪುಟ ನನ್ನ ಮೇಲೆ ವಾಗ್ಯುದ್ಧಕ್ಕಿಳಿದರೆ ಉಪಯೋಗವೇನು? ಗುತ್ತಿಗೆದಾರರ ಬಾಕಿ ಪಾವತಿಗಿಂತ ನನ್ನನ್ನು ಟಾರ್ಗೆಟ್ ಮಾಡೋದು ಮುಖ್ಯವಲ್ಲ ಅಂತೇಳಿ ಸಿಎಂ ಮತ್ತು ಸಚಿವರಿಗೆ ಕೇಂದ್ರ ಸಚಿವರು ಕಿವಿಮಾತು ಹೇಳಿದ್ದಾರೆ. ಕುಮಾರಸ್ವಾಮಿ ಆರೋಪ ಬದಲು ದಾಖಲೆ ಕೊಡ್ಲಿ, ಮತ್ತೆ ವಾಗ್ದಾಳಿ ನಡೆಸಿದ ಕಾಂಗ್ರೆಸ್ ನಾಯಕರು. ಇನ್ನು ಕುಮಾರಸ್ವಾಮಿ ಆರೋಪಕ್ಕೆ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. ಕುಮಾರಸ್ವಾಮಿ ಸುಮ್ಮನೆ ಆರೋಪ ಮಾಡುವ ಬದಲು ನಿರ್ದಿಷ್ಟ ದಾಖಲೆಯನ್ನ ಕೊಡ್ಲಿ, ನಾವು ಕ್ರಮವನ್ನು ಕೈಗೊಳ್ತೇವೆ ಅಂತೇಳಿ ಕಾಂಗ್ರೆಸ್ ಹೇಳಿದೆ. ಶನಿವಾರ ಭಾನುವಾರ ಬಂದು ಕುಮಾರಸ್ವಾಮಿ ಆರೋಪ ಮಾಡೋದು ಮಾಮೂಲಿಯಾಗಿ ಹೋಗಿದೆ. ಹೊಸ ವರ್ಷದಲ್ಲಾದ್ರೂ ಕುಮಾರಸ್ವಾಮಿಗೆ ದೇವರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತೇಳಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ವ್ಯಂಗ್ಯವಾಡಿದ್ದಾರೆ. ಈಗ ಪ್ರತಿಯೊಂದರಲ್ಲೂ ಫಿಕ್ಸ್ ಆಗೋಗಿದೆಯಲ್ಲ, ಅವರ ಪಕ್ಷದ ಗುತ್ತಿಗೆದಾರರೇ, ಅವ್ರ ಪಕ್ಷದ ಕಾರ್ಯಕರ್ತರೆ 60% ದಾಟಿದೆ. ಅವರೇ ಎಷ್ಟೋ ಪರವಾಗಿರ್ಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ. ಹಿಂದೆ ಅವನ ಪಿಡಿಒ ಗಿಡಿಒ ತಗೊಳ್ಳೋನು. ಈಗ ವಿಧಾನಸೌಧದಲ್ಲೇ ಶುರು ಆಗೋಯ್ತು. ಈಗ ಹೌದಾ, ಇದೆಲ್ಲ ಮಾತಾಡೋಣ. ಅವರ ಭಂಡಾರದಲ್ಲಿ ಏನೇನಿದೆ ಅಂತ ಮಾತಾಡೋಣ, ಈಗ ಬೇಡದಲ್ಲ. ನೋಡಿ, ಕುಮಾರಸ್ವಾಮಿ ಅವರಿಗೆ ಬಹುಶಃ ಕರ್ನಾಟಕದಲ್ಲಿ ಒಳ್ಳೆ ಅವಕಾಶ ಸಿಕ್ಕಿದೆ ಈ ದೇಶದಲ್ಲಿ ಸೇವೆ ಮಾಡಲಿಕ್ಕೆ. ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಅವರ ಚಿಂತನೆಗಳು, ಸಲಹೆಗಳನ್ನ ಕೊಡ್ಲಿ ಅಂತೇಳಿ 25ನೇ ಇಸ್ವಿನಲ್ಲಾದ್ರೂ ಅವರಿಗೆ ಒಳ್ಳೆ ಬುದ್ಧಿಯನ್ನ ಭಗವಂತ ಕೊಟ್ಟು ರಾಜ್ಯದ ಜನರ ಹಿತದೃಷ್ಟಿಯಿಂದ ಅವರ ಸಲಹೆಗಳು, ಮಾರ್ಗದರ್ಶನ ರಾಜ್ಯ ಸರ್ಕಾರಕ್ಕೆ ಇರಲಿ ಅಂತ ಹೇಳಿ ನಾನು ಭಾವಿಸ್ತೀನಿ. 60% 40% ಎಲ್ಲ ಬಿಟ್ಟು ಜನ ನಿರೀಕ್ಷೆ ಮಾಡ್ತಾ ಇರೋದೇನನ್ನ, ಕುಮಾರಸ್ವಾಮಿ ಅವ್ರಿಗೆ ಏನು ಅಧಿಕಾರ ಇಲ್ಲ ಅಂತಲ್ಲ, ಕುಮಾರಸ್ವಾಮಿ ಅವ್ರಿಗೂ ಅಧಿಕಾರ ಇದೆ. ಕೇಂದ್ರದಲ್ಲಿ ಬಹಳ ಉನ್ನತವಾದಂತ ಸ್ಥಾನವನ್ನ ಅವರು ಗಳಿಸಿದ್ದಾರೆ. ಅದರಲ್ಲಿ ಅವರು ರಾಜ್ಯಕ್ಕೆ ಕೊಡುಗೆಗಳ ಏನನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಿಗಬೇಕಾದಂತ ಪಾಲುಗಳ ಬಗ್ಗೆ ನಾನು ಕುಮಾರಸ್ವಾಮಿ ಅವರಿಗೆ ವೈಯಕ್ತಿಕವಾಗಿ ಮನವಿ ಮಾಡೋದೇನಪ್ಪ ಅಂತ ಹೇಳಿದ್ರೆ, ರಾಜ್ಯಕ್ಕೆ ಯಾವುದಾದ್ರೂ ಒಂದು ದೊಡ್ಡ ಕೈಗಾರಿಕೆಯನ್ನು ತಗೊಂಡು ಬನ್ನಿ. ಕೈಗಾರಿಕಾ ಸಚಿವರು ಹೌದು, ಸ್ಟೀಲ್ ಮಂತ್ರಿಗಳು ಕೂಡ ಹೌದು. ಹಾಗಾಗಿ ನೀವು ಇಲ್ಲ ಸ್ಟೀಲ್ ಫ್ಯಾಕ್ಟ್ರಿ ತರ್ತೀರಾ, ಇಲ್ಲ ನೀವು ಯಾವುದಾದ್ರೂ ಒಂದು ದೊಡ್ಡ ಫ್ಯಾಕ್ಟ್ರಿಯನ್ನು ತರ್ತೀರಾ, ನಿಮ್ಮ ಪ್ರಭಾವವನ್ನು ಅಲ್ಲಿ ಬಳಸಿ ಕೇಂದ್ರದಲ್ಲಿ. ಅದನ್ನು ನಾನು ವೈಯಕ್ತಿಕವಾಗಿ ಅವರಿಗೆ ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿದ್ರೆ ಭಾಳ ಒಳ್ಳೆಯದು. ನನಗೆ ಹಂಗೆ ಅನಿಸುತ್ತೆ. ರಾಜಕೀಯ ಆರೋಪನೇ, ಮತ್ತು ಬೇರೆ ಏನೂ ಇಲ್ಲ. ಇದ್ರೆ ಹೇಳ್ಬೋದಲ್ಲ, ಇದ್ರೆ ಹೇಳಿ. ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ನನ್ನ ಹತ್ರ ದಾಖಲೆ ಇದೆ, ನನ್ನ ಹತ್ರ ದಾಖಲೆ ಇದೆ ಅಂದರೆ ಅದನ್ನು ಹೇಳಿದರೆ ಒಳ್ಳೆಯದು. ಇಟ್ ವಿಲ್ ಹೆಲ್ಪ್ ಅಸ್, ನಮಗೂ ಸಹಾಯ ಮಾಡ್ದಂಗೆ ಆಗ್ತದೆ. ನೀವು ನೋಡಿ, ಆರೋಪ ಸಾಕಷ್ಟು ಮಾಡಿದ್ರು. ಅವ್ರು ಏನು ಆರೋಪ ಮಾಡಿದ್ರು, ನನ್ನ ಹತ್ರ ಇದಿದೆ ಅಂತ ಹೇಳಿದ್ರಲ್ಲ, ಪೆನ್ ಡ್ರೈವ್ ಇದೆ ಅಂತ ಇಲ್ಲಿ ತನಕ ತೋರಿಸಿದಾರ? ನೀವು ಅದನ್ನ ಕೇಳೋದಿಲ್ಲಲ್ಲ ಅವ್ರಿಗೆ. ಈಗ ನೋಡಿ, ಅವ್ರೇನು ಹೇಳ್ತಾರೆ, ಅವ್ರು ಬೊಮ್ಮಾಯಿ ಅವರು ಒಂದು ಮಾತು ಕೇಳಿದ್ರು, 40% ಮಾಡಿದಾಗ ಏನಾದ್ರು ಈ ಪ್ರೂಫ್ ಇತ್ತ ಅಂದ್ರೆ. ನಾವು ಹೇಳಲಿಲ್ಲ ಅದನ್ನ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು ಹೇಳಿದ್ರು, ನಾವು ಹೇಳಲಿಲ್ಲ. ನೋಡಿ, ಆ ಥರ ಅವ್ರು ಹೇಳಿದಾರ? ಅವ್ರು ಈಗ ಪಾಪ ಇಲ್ಲ, ಅವ್ರು ಹೇಳಿದಾರ ಆ ಥರ? ಕಾಂಗ್ರೆಸ್ ಅವರು ನನಗೆ ನೋಡಿ, ಅದು ನೀವು ಹೇಳೋದು, ಅವ್ರು ಹೇಳಿದಾರ? ನೋಡಿ, ಬಿಜೆಪಿ ಅವರು 100 ಸುಳ್ಳು ಹೇಳ್ಬಿಟ್ಟು ಸತ್ಯ ಮಾಡೋದಂತ ಒಂದು ಇದಿದೆ, ಯಾರ್ದು ಗೋಬಲ್ ಟ್ರೂತ್ ಅಂತ ಬಿಟ್ಟು.
ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾಡಿರುವ ಆರೋಪವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಬಲಿಸಿದ್ದಾರೆ. 6 ತಿಂಗಳ ಹಿಂದೆಯೇ ಈ ಸರ್ಕಾರದಲ್ಲಿ 60% ಕಮಿಷನ್ ತಲುಪಿಯಾಗಿದೆ. ಕುಮಾರಸ್ವಾಮಿ ಲೇಟ್ ಆಗಿ ಆರೋಪ ಮಾಡ್ತಿದ್ದಾರೆ. ಈ ಸರ್ಕಾರ ನುಡಿದಂತೆ ನಡೆದಿಲ್ಲ, ಇದೊಂದು ದರಿದ್ರ ಸರ್ಕಾರ ಅಂತೇಳಿ ವಾಗ್ದಾಳಿ ನಡೆಸಿದ್ರು. ಈ ಸರ್ಕಾರ ಮೊನ್ನೆ ಕುಮಾರಸ್ವಾಮಿ ಅವರು ಇದೊಂದು 60% ಸರ್ಕಾರ ಅಂತ ಹೇಳಿದ್ದಾರೆ. ನಾನು ಬೆಳಗ್ಗೆನೂ ಕುಮಾರಣ್ಣ ಹತ್ರ ಮಾತಾಡಿದ್ದೀನಿ. ಅಣ್ಣ ಭಾಳ ಸ್ಲೋ ಆಗಿ ಹೇಳಿದ್ದೀರಾ ನೀವು, ನಿಧಾನವಾಗಿ ಗೊತ್ತಾಗಿದೆ. 6 ತಿಂಗಳಿಂದನೇ 60% ಆಗಿದೆ. ಇದು ಮೊದಲು 40% ಇತ್ತು, ಈಗ 60%. 3 ತಿಂಗಳಿಗೆ ಅದು 65%ಗೇನೋ ರೈಸ್ ಮಾಡಬೇಕು ಅಂತ ಮಂತ್ರಿಮಂಡಲದಲ್ಲೆಲ್ಲ ಚರ್ಚೆ ನಡೀತಾ ಇದೆಯಂತೆ ಅಂತ ನಾನು ಕುಮಾರಣ್ಣವರಿಗೆ ಬೆಳಗ್ಗೆ ಫೋನ್ ಮಾಡಿ ಹೇಳಿದೆ. ಇಲ್ಲ ಬ್ರದರ್, ಲೇಟಾಗಿ ಆಯಿತು ಅಂತ ಹೇಳಿದ್ದಾರೆ ಕುಮಾರಣ್ಣ. ಅಂದರೆ ಈ ಸರ್ಕಾರ ಪಕ್ಕಾ 60% ವಸೂಲಿ ಮಾಡ್ತಾ ಇದೆ. ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ 60% ಕಮಿಷನ್ ಸದ್ದು ಮಾಡಿದೆ. ಕುಮಾರಸ್ವಾಮಿ ಅವರೇನೋ ಆರೋಪ ಮಾಡಿದ್ದಾರೆ. ಸರ್ಕಾರ ಸೂಕ್ತ ದಾಖಲೆಯನ್ನ ಕೇಳ್ತಿದೆ. ಮುಂದೆ ಇದು ಯಾವ ತಿರುವನ್ನ ಪಡೆದುಕೊಳ್ಳುತ್ತೋ ಕಾದ್ ನೋಡ್ಬೇಕಿದೆ. ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ಈಗ ಒಂದ್ ಕಡೆಗೆ 40% ಇದ್ದಂತ ಸಂದರ್ಭದಲ್ಲಿ ದಾಖಲೆಗಳನ್ನ ಕಾಂಗ್ರೆಸ್ ಅಂತೂ ಕೊಡ್ಲಿಲ್ಲ. ಸುಮ್ನೆ ಯಾಮಾರಿಸ್ಕೊಂಡು ಅವ್ರ ಮೇಲೆ ಹೇಳ್ಕೊಂಡು ಇವ್ರ ಮೇಲೆ ಹೇಳ್ಕೊಂಡು ಪೋಸ್ಟರ್ ಅಂಟಿಸ್ಕೊಂಡು ಹೋದ್ರು. ಇವ್ರು 60% ಹೇಳುತ್ತೆ. ಹೇಳ್ತಿರೋದು ನಾವ್ ಹೇಳಿದ್ವಾ, ಗುತ್ತಿಗೆದಾರರು ಹೇಳಿದ್ದು ಅಂತ? ಯಾರೇ ಹೇಳಿರ್ಲಿ, ಪೋಸ್ಟರ್ ಅಂಟಿಸಿದ ಮೇಲೆ ನೀವೇ ಹೇಳಿದ್ರಿ ಅಂತ ನಾವ್ ಹೇಳೋದು. ಪೋಸ್ಟರ್ ಅಂಟಿಸಿರೋರು ಯಾರು? ರಾತ್ರಿ ಹಿಡ್ಕೊಂಡು ಕ್ಯಾಂಪೇನ್ ಮಾಡಿದ್ಯಾರು? ನೀವೇ. ನಿಮ್ಮನ್ನೇ ನಾವು ಕೇಳೋದು. ದಾಖಲೆಗಳನ್ನ ನೀವು ಇಡಿ. ಅಧಿಕಾರದಲ್ಲೂ ಇದ್ದೀರಾ, 1.5 ವರ್ಷದ ಮೇಲಾಗೋಯ್ತು. ದಾಖಲೆಗಳನ್ನು ಇಡ್ಲಿಲ್ಲ. ಯಾರು 40% ತಿಂದ್ರು ಅವ್ರನ್ನ ಒಳಗಡೆನೂ ಹಾಕ್ಲಿಲ್ಲ. ನೀವು ಕೂಡ ಆರೋಪಿಗಳೇ ಆ ಸ್ಥಾನದಲ್ಲಿ ನೋಡೋದಾದ್ರೆ. ಕಾರಣ ತಿಂದವ್ರು ನಿಮ್ಗೆ ಗೊತ್ತಿದ್ದಾಗ್ಲೂ ಕೂಡ ಅವರನ್ನ ನೀವು ಹಾಗೆ ನೋಡ್ಕೊಂಡು ಕೂತಿದ್ದೀರಾ, ಅವ್ರನ್ನ ಒಳಗಡೆಗೆ ಹಾಕಿಲ್ಲ ಅಂದ್ರೆ ನೀವು ಕೂಡ ಅಷ್ಟೇ ಆರೋಪಿಗಳು. ಆದ್ರೆ ಈ 60% ಆರೋಪ ಮಾಡ್ತಿದ್ದೀರಲ್ಲ, ಮೊನ್ನೆ ಕುಮಾರಸ್ವಾಮಿ ಅವರು ನೀವು ಪದೇ ಪದೇ ಹೇಳ್ತೀರಾ ದಾಖಲೆ ಇಲ್ಲದೆ ನಾನು ಏನೂ ಮಾತನಾಡಲ್ಲ ಅಂತ ಹೇಳಿ. ಇಟ್ಬಿಡಿ ರಾಜ್ಯದ ಜನರ ಮುಂದೆ ದಾಖಲೆಯನ್ನ ಇಡಿ ಅಲ್ವಾ. ಅವ್ರು ದಾಖಲೆ ಇಲ್ಲದೆ ಯಾವತ್ತೂ ಮಾತಾಡಲ್ಲ. ದಾಖಲೆ ಇಟ್ಕೊಂಡೇ ಮಾತಾಡ್ತೀನಿ ಅಂತ ಸಮಯ ಬಂದಾಗ ಕೊಡ್ತಾರೆ ಅನ್ಸುತ್ತೆ. ಇರ್ಬೋದೇನೋ ಅಲ್ವಾ.